ಸ್ವಲ್ಪ ತಾದ್ಮೇಲೆ ಮೇನಾ ಜೊತೆಗೆ ಅದು ಆ ಹದ್ದಿನ ಮುಂದೆ ಹೋಗುತ್ತೆ. ಹದ್ದು ಮಹಾರಾಜ, ನಾನು ಚಿಂಕಿನ ಕರ್ಕೊಂಡ್ ಬಂದಿದ್ದೀನಿ. ಆಹಾ, ಹಾಗಾದ್ರೆ ಇದೇನಾ ಬಂಗಾರದ ಕೊಕ್ಕಿನ ಮೈನಾ? ಗೂಡಲ್ಲಿ ಒಂದು ಕೆಂಪು ಮೈನಾ ಮತ್ತೆ ಹಸಿರು ಮೈನಾ ಇತ್ತು. ಅವರ ಮುಂದೆನೆ ಬೆಂಕಿ ಹುರಿತಾ ಇರುತ್ತೆ. ಚಿಂಕಿ ಬೇಟ, ನೀನ್ ಇಲ್ಲಿಂದ ಹೋಗ್ಬಿಡು ನೀನ್ ಇಲ್ಲಿಂದ. ಚಿಂಕಿ, ಈ ಬೆಂಕಿಗೆ ಬೇಗ ಹಾರ್ಬಿಡು, ಇಲ್ಲ ಅಂದ್ರೆ ನಾನು ನಮ್ಮನ್ನ ಬಿಡಲ್ಲ. ಅದನ್ ಕೇಳಿಸ್ಕೊಂಡು ಚಿಂಕಿ ಸ್ವಲ್ಪ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುತ್ತೆ. ಚಿಂಕಿ ಅವರಮ್ಮ ಅಳ್ತಾ ಅದನ್ನ ಅಲ್ಲಿಂದ ಹೋಗ್ಬಿಡು ಅಂತ ಹೇಳುತ್ತೆ. ಆಗ ನರಿ, ಜಿಂಕೆ, ಮೋಂಟು ಕೋತಿ ಅವ್ರ ಮುಂದೆ ಬರ್ತಾರೆ. ನಿಲ್ಲು ಚಿಂಕಿ. ಕೋತಿ ಬೇಗ ಹೋಗಿ ಆ ಪಂಜರವನ್ನು ಓಪನ್ ಮಾಡಿ ಆ 2 ಪಕ್ಷಿಗಳನ್ನು ಬಿಡುಗಡೆ ಮಾಡುತ್ತೆ. ಇಲ್ಲ, ಚಿಂಕಿ ಬೇಗ ಹೋಗಿ ನಿನ್ನ ಬಾಯಿಯಿಂದ ಈ ಹದ್ದನ್ನು ಚುಚ್ಚಿ ಸಾಯಿಸು. ದೂರ ಇರೋ ನನ್ನಿಂದ. ಆಗ ಚಿಂಕಿಗೆ ಧೈರ್ಯ ಬರುತ್ತೆ ಮತ್ತೆ ಹೋಗಿ ಬೇಗ ಆ ಹದ್ದನ್ನ ಬಾಯಿಂದ ಚುಚ್ಚಕ್ ಪ್ರಾರಂಭಿಸುತ್ತೆ. ಚುಚ್ಚಿದ ತಕ್ಷಣ ಆ ಹದ್ದು ಸತ್ತೋಗ್ಬಿಡುತ್ತೆ. ಅದು ನೋವಿನಿಂದ ತುಂಬಾನೇ ನರಳಾಡಿರುತ್ತೆ. ಅಯ್ಯೋ, ಈ ರೀತಿ ಅದು ತನ್ನ ಪ್ರಾಣನೇ ಬಿಡುತ್ತೆ. ಅಮ್ಮ ಚಿಂಕಿ ಹಂಗಂತ ಹೇಳಿ ಚಿಂಕಿಯ ತಾಯಿ ಹೋಗಿ ಚಿಂಕಿನ ಹಪ್ಕೋತಾರೆ. ಅದರ ನಂತರ ಚಿಂಕಿ ಮತ್ತೆ ಚಿಂಕಿಯ ತಾಯಿ ಅವರೆಲ್ಲರ ಜೊತೆಗೆ ಕಾಡಿಗೆ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಸಂತೋಷವಾಗಿ ಜೀವಿಸ್ತಾರೆ. ಬೇಜಾರಾಗ್ದೆ ಇನ್ನೇನು, ಜನರೆಲ್ಲ ನಂಗೆ ಇದಕ್ಕೇನೆ ಮಕ್ಕರ್ ಮಾಡ್ತಾರೆ. ನಂಗೆ ಧ್ವನಿ ಇಲ್ಲ ಅಂತ. ಇದ್ರಲ್ಲಿ ನಂದೇನ್ ತಪ್ಪು? ಮಿಂಕು ನವಿಲು ಒಂದು ಗಿಡದ ಬಳಿ ಕುತ್ಕೊಂಡಿತ್ತು. ಆಗ ಚಿನ್ನು ಮುನ್ನು ಅವರ ಬಳಿ ಬರುತ್ತೆ. ಮಿಂಕು ಮಾವ, ನಮಗೊಂದು ಕತೆ ಹೇಳ್ತೀಯಾ? ನೀವು ಕತೆ ಹೇಳಿದ್ರೆ ಕೇಳಕ್ಕೆ ನಮ್ಗೆ ತುಂಬಾ ಇಷ್ಟ. ಸರಿ ಮಕ್ಕಳ, ನಾನು ನಿಮಗೊಂದು ಸೂಪರ್ ಕತೆ ಹೇಳ್ತೀನಿ. ಅದರಿಂದ ನಿಮಗೆ ನಿಮ್ಮ ಭಯ ಕೆಲವು ಸರಿ ನಿಮಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ. ಕೇಳಿ ಈಗ. ಒಂದು ಗಿಳಿ ಇತ್ತು. ಅದರ ಹೆಸರು ಚಿರ್ಕುಟ್ ಅಂತ. ಅದ್ರ ಹುಟ್ಟಿದಾಗಿನಿಂದ ಅದಕ್ಕೆ ಒಂದೇ ಸಮಸ್ಯೆ. ಸಮಸ್ಯೆ ಏನು ಮಾವ? ಅರೆ ತಡ್ಕೋ, ಹೇಳ್ತಾ ಇದ್ದೀನಲ್ವಾ. ಅರ್ಜೆಂಟಾ, ನಡುವಲ್ಲಿ ನಿಲ್ಲಿಸ್ಬೇಡ. ನಾನಿವಳಿಗೆ ಯಾವಾಗೂ ಹೇಳಿದ್ದೀನಿ ಮಾವ ಕತೆ ಹೇಳುವಾಗ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಹಾ, ಆ ಗಿಳಿ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು. ಅದರ ಹುಟ್ಟಿದಾಗಿನಿಂದ ಅದಕ್ಕೆ ಬಾಯಿ ಬರ್ತಿರ್ಲಿಲ್ಲ, ಅದಕ್ಕೆ ಮಾತಾಡಕ್ಕಾಗ್ತಿರ್ಲಿಲ್ಲ.